ಛಲ ಬಿಡದ ಹಠವಾದಿ, ಲಾಸ್ಟ್ ಚಾನ್ಸ್ UPSC ಪಾಸ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಅವರು UPSCಯನ್ನ 3 ಸಲ ಮೇನ್ಸ್ಗೆ ಹೋಗಿ ಫೇಲ್ ಆಗಿದ್ರು. ಒಟ್ಟಾರೆಯಾಗಿ 5 ಸಲ ಪರೀಕ್ಷೆನ ಬರೆದ್ರು ಕೂಡ ವಿಫಲ ಆಗಿದ್ರು. ನಾನು ದೇಶ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕು, ದೇಶ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಈ ಶ್ರಮವನ್ನ ಅವರು ಪಟ್ಟರು. ಇವರು ತಮ್ಮ ಸಾಧನೆಯ ಜೊತೆಗೆ ಇತರ ಯುವಕರಿಗೂ ಕೂಡ ಮಾದರಿಯಾಗಿದ್ದಾರೆ. ಗೆದ್ದು 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 ಗೆಲ್ಲೋದಿದೆಯಲ್ವಾ, ಅಲ್ಲಿ ಕೊಡೋ ಖುಷಿಗಿಂತ ಸೋತು 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 ಗೆಲುವು ಕಾಣುವಂತಹ ಖುಷಿ ಇದೆಯಲ್ವಾ, ಅದು ಬಹಳಷ್ಟು ಅಪಾರವಾಗಿದೆ. ಸದಾ ಕಾಲ ಗೆಲುವೇ ಸಿಗ್ತಾ ಇದ್ದವರಿಗೆ ಗೆಲುವು ಕಾಮನ್ ಆಗಿ ಕಾಣುತ್ತೆ. ಆದರೆ ಸೋತು ಸೋತು ಗೆದ್ದವರಿಗಿದೆಯಲ್ವಾ, ಆ ಸಂಭ್ರಮ ಬಹಳಷ್ಟು ಇರುತ್ತೆ. ಇಂಥ ಒಂದು ಸೋತು ಸೋತು ಗೆದ್ದಂತಹ ಯುವಕನ ಕತೆ ಇದಾಗಿದೆ. ನಿನ್ನೆ ಅಷ್ಟೇ UPSC ರಿಸಲ್ಟ್ 2025 UPSC ರಿಸಲ್ಟ್ ಅನೌನ್ಸ್ ಆಗಿದೆ. ಅದರಲ್ಲಿ ದೇಶ ಸೇರಿದಂತೆ ರಾಜ್ಯದಲ್ಲಿ ಬಹುತೇಕ ಯುವಕರು UPSCಯನ್ನ ಪಾಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯುವಕ ಕೂಡ ಓರ್ವನಾಗಿದ್ದಾರೆ. ಅವರ ಹೆಸರು ಕಿರಣ್ ಕಮತಿ ಅಂತ ಹೇಳಿ. ಕಿರಣ್ ಕಮತಿ ಅವರು ತಮ್ಮ ಕೊನೆಯ ಪ್ರಯತ್ನದಲ್ಲಿ ಅಂದರೆ 6ನೇ ಚಾನ್ಸ್ನಲ್ಲಿ UPSC ಪಾಸ್ ಆಗಿ ಇಡೀ ರಾಜ್ಯಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ಜೊತೆಗೆ ಅವರ ಊರಲ್ಲಿ ಸಂಭ್ರಮ ಮನೆ ಮಾಡಿದೆ. ಕಿರಣ್ ಅವರ ಕಥೆಯನ್ನ ಹೇಳ್ತಾ ಹೋದ್ರೆ ಬಹಳಷ್ಟು ರೋಚಕವಾಗಿದೆ. ಕಿರಣ್ ಅವರು ಈಗಾಗಲೇ 5 ಸಲ ಅವರು ಎಕ್ಸಾಮ್ ಅನ್ನ ಬರೆದಿದ್ರು. ಅದರಲ್ಲಿ ಅವರು UPSCಯನ್ನ 3 ಸಲ ಮೇನ್ಸ್ಗೆ ಹೋಗಿ ಫೇಲ್ ಆಗಿದ್ರು. ಒಟ್ಟಾರೆಯಾಗಿ 5 ಸಲ ಪರೀಕ್ಷೆನ ಬರೆದ್ರು ಕೂಡ ವಿಫಲ ಆಗಿದ್ರು. ಅವರು ಯಾವತ್ತೂ ಕೂಡ ಸೋತೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಿರಂತರವಾಗಿ ಮತ್ತೆ 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 ಮರಳಿ ಮರಳಿ ಅಂತ ಹೇಳ್ತಾರಲ್ವಾ, ಮರಳಿ ಪ್ರಯತ್ನವನ್ನ ಮಾಡ್ತಾನೆ ಬಂದ್ರು. ಇದೀಗ ಅವರ 6ನೇ ಚಾನ್ಸ್ನಲ್ಲಿ UPSCಯನ್ನ ಪಾಸ್ ಮಾಡಿದ್ದಾರೆ. ಕಿರಣ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನವರು. ಸದ್ಯ 2023ರಲ್ಲಿ ಅವರು PWD ಇಲಾಖೆಯ ಸಹಾಯಕ ಇಂಜಿನಿಯರ್ ಆಗಿ ಆಯ್ಕೆ ಆಗ್ತಾರೆ. ಬೆಂಗಳೂರಿನ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರ ತಂದೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ. ತಾಯಿ ರುಕ್ಮಿಣಿ ಅವರು ಮನೆಯಲ್ಲಿ ಗೃಹಿಣಿಯಾಗಿದ್ದಾರೆ. ತಂಗಿ ಆರ್ಕಿಟೆಕ್ಟ್ ಆಗಿ ಬೆಂಗಳೂರಿನಲ್ಲಿ ಕೀರ್ತಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕಿರಣ್ ಅವರು ಆರಂಭದಿಂದಲೂ ಕೂಡ ಶಾಲಾ ಕಾಲೇಜಿನ ಆರಂಭದಿಂದಲೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು PWD ಇಲಾಖೆಯಲ್ಲಿ ಅವರು ಸಹಾಯಕ ಇಂಜಿನಿಯರ್ ಆಗಿ ಇದ್ದಾರೆ. ಸೋಲೆ ಗೆಲುವಿನ ಸೋಪಾನ ಅನ್ನುವಂತಹ ಮಾರ್ಗವನ್ನು ಇಟ್ಟುಕೊಂಡಂತಹ ಇವರು ಒಂದು ನೌಕರಿಯಲ್ಲಿ ಇದ್ರೂ ಕೂಡ ದಿನಕ್ಕೆ 5-6 ಗಂಟೆಗಳ ಕಾಲ ನಿರಂತರವಾಗಿ ಶ್ರಮವನ್ನು ಪಡ್ತಾ ಇದ್ರು, ಓದ್ತಾ ಇದ್ರು. ಆ ಪ್ರತಿಫಲವಾಗಿ ಈ ಒಂದು ಸ್ಥಾನ ಇವತ್ತು ಅವರಿಗೆ ಲಭಿಸಿದೆ. ಇವರು ಎಷ್ಟೋ ಜನರಿಗೆ ಮಾದರಿ ಆಗ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಸಣ್ಣ ಪ್ಯೂನ್ ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ಇರುವಂತಹ ಯುವಕರು ಬಹಳಷ್ಟು ಕೆಲಸಕ್ಕಾಗಿ ಒದ್ದಾಡುವಂತಹ ನಿದರ್ಶನಗಳನ್ನು ನಾವು ಕಾಣ್ತೇವೆ. ಇನ್ನು ಒಂದು ಕೆಲಸ ಸಿಕ್ಕರೆ ಸಾಕು, ಜೀವನದಲ್ಲಿ ಇನ್ನೇನೂ ಬೇಡ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋರು ಇದ್ದಾರೆ. ಆದರೆ ಕಿರಣ್ ಅವರು ಹಾಗೆ ಮಾಡಲಿಲ್ಲ. ಇನ್ನೂ ಏನೋ ಬೇಕು, ಇನ್ನೂ ಏನೋ ಬೇಕು, ನಾನು ದೇಶ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕು, ದೇಶ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಈ ಶ್ರಮವನ್ನು ಅವರು ಪಟ್ಟರು. ಕೊನೆಗೂ ಕೂಡ ಅವರ ಸಾರ್ಥಕ ಶ್ರಮಕ್ಕೆ ಪ್ರತಿಫಲವಾಗಿ ಇದು ಸಿಕ್ಕಿದೆ. ಇನ್ನು ಕಿರಣ್ ಅವರು ಇದಕ್ಕಿಂತ ಮುಂಚೆ ಈಗ ಕೆಲವೊಂದಿಷ್ಟು 4-5 ದಿನಗಳ ಹಿಂದೆ ಅಥವಾ ಒಂದು ವಾರದ ಹಿಂದೆ ಪ್ರಕಟವಾಗಿತ್ತಲ್ವಾ KPSC ರಿಸಲ್ಟ್, ಅದರಲ್ಲೂ ಕೂಡ ಅವರು ಪಾಸ್ ಆಗಿದ್ರು. ಹಾಗಾಗಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾನೆ ಬಂದಿತ್ತು. ಆದರೆ UPSCಯಲ್ಲಿ ಮಾತ್ರ ಅವರು ವಿಫಲತೆಯನ್ನು ಕಾಣ್ತಾ ಇದ್ರು. ಇವತ್ತು ಆ ಗುರಿಯನ್ನು ಕೂಡ ಅವರು ಸಾಧಿಸಿದ್ದಾರೆ. ತನ್ನ ಒಂದು ಸಾಧನೆಯ ಕ್ರೆಡಿಟ್ ಅವರು ತಂದೆ ತಾಯಿಗೆ, ತಂಗಿಗೆ, ಸಹೋದರಿಗೆ, ಜೊತೆಗೆ ಅವರ ಹೆಂಡತಿ ಲೋಚನಾ ಅವರಿಗೂ ಕೂಡ ಈ ಒಂದು ಕ್ರೆಡಿಟ್ ಅವರು ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಇವರು ತಮ್ಮ ಸಾಧನೆಯ ಜೊತೆಗೆ ಇತರ ಯುವಕರಿಗೂ ಕೂಡ ಮಾದರಿಯಾಗಿದ್ದಾರೆ. 1 ಸಲ ಫೇಲ್ ಆದರೆ ಎಷ್ಟು ಜನ ಕುಗ್ಗಿ ಹೋಗ್ತಾರೆ. ಬಟ್ ಇವರು ನಿರಂತರವಾಗಿ 5 ಸಲ ಫೇಲ್ ಆದರೂ ಕೂಡ ಇದು ನನ್ನ ಲಾಸ್ಟ್ ಚಾನ್ಸ್, ಏನೇ ಆಗಲಿ ಪಾಸ್ ಮಾಡಲೇಬೇಕು ಅಂತ ಹೇಳಿ ಹಠ ತೊಟ್ಟು ಈ ಪರೀಕ್ಷೆಯನ್ನು ಅವರು ಬರೆದಿದ್ರು. ಅಲ್ಲದೆ ಏನಾಗಿದೆ ಗೊತ್ತಾ, ರಾಜ್ಯಕ್ಕೆ ಅವರು ಪ್ರಥಮ ಕೂಡ ಬಂದಿದ್ದಾರೆ. ಇಲ್ಲಿ ಅವರು ಅನ್ಕೊಂಡಿದ್ರಂತೆ 250 ರ್ಯಾಂಕ್ ಒಳಗೆ ನಾನು ಬರ್ಬೋದು ಅಂತ ಹೇಳಿ ಅನ್ಕೊಂಡಿದ್ರು. ಬಟ್ ದೇಶಕ್ಕೆ 53ನೇ ರ್ಯಾಂಕ್, ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಕಿರಣ್ ಅವರು ಪಡ್ಕೊಂಡಿದ್ದಾರೆ. ಈ ಮೂಲಕ ಇತರ ಯುವಜನತೆಗೂ ಕೂಡ ಅವರು ಮಾದರಿಯಾಗಿದ್ದಾರೆ. ಯಾವುದು ಕೂಡ ಸೋಲು ಶಾಶ್ವತ ಅಲ್ಲ ಅನ್ನುವಂತಹ ಮಾತನ್ನು ಅವರು ಸಾಬೀತು ಮಾಡಿದ್ದಾರೆ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ SR ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ PUC,
ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.